ಸ್ವಾಮಿಗಳಾಗ್ತಾರೆ, ಸನ್ಯಾಸಿ ಆಗ್ತಾರೆ, ಸ್ವಾಮಿಗಳಾಗ್ತಾರೆ. ಸ್ವಾಮಿಗಳಾಗಿ ಎಲ್ಲೋ ಒಂದು ಓದಿದ ನೆನಪು ನನಗೆ. ಈ ಅವರನ್ನ ಪಲ್ಲಕ್ಕಿ ಮೇಲೆ ಹೊತ್ಕೊಳ್ತಿರ್ಬೋದು. ಒಬ್ಬ ವ್ಯಕ್ತಿ ಮಠಾಧಿಪತಿ ಆದ್ರೆ ಅದು ಕೂಡ ಮಾಯೆ ಅಂತ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ. ಹೌದಾ? ನಿಜಾನ? ಒಳ್ಳೆ ಪ್ರಶ್ನೆ. ಇದೇನಂದ್ರೆ, ಒಂದು ಸನ್ಯಾಸಿಗೆ ಈ ತರದ್ದು ಆಡಂಬರ ಬೇಕಾ? ಅದೇ ಪೀಠಾಧಿಪತಿ ಅಥವಾ ವೈಭವ, ಪಲ್ಲಕ್ಕಿ ವೈಭವ ಬೇಕಾ? ವೈಭವನ್ನ ನಾನಾಗಿ ಬಯಸಲ್ಲ, ಪಡ್ಕೊಳಲ್ಲ, ತಾನಾಗಿ ಬರುತ್ತೆ. ಆದ್ರೆ ಯಾವುದೇ ನೀವು ಮಾಡೋದಾದ್ರೂ ಅದು ಜನ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಿದ್ದಾದ್ರೆ ತಪ್ಪಿಲ್ಲ. ಆದ್ರೆ ನೋಡಿ, ಶ್ರೀರಾಮಕೃಷ್ಣ ಮಠದಲ್ಲಿ ಆ ತರದ್ದು ಏನು ನಡೆಯಲ್ಲ. ಎಲ್ಲ ನೋಡಿದೀರಾ? ಒಂದು ಘಟನೆ ತೋರಿಸಿ ನೋಡೋಣ. ಎಲ್ಲೂ ಇಲ್ಲ. ಸನ್ಯಾಸಿಗಳು ನೋಡಿದ್ರೆ ಸಾಧಾರಣ ವ್ಯಕ್ತಿಗಳ ತರ ಕಾಣ್ತಾರೆ. ಸ್ವಾಮಿಗಳು ಹೆಡ್ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ, ಅವ್ರನ್ನ ನೋಡಿದ್ರೆ ಇವರ ಪ್ರೆಸಿಡೆಂಟ್ ಅನ್ಬೇಕು ನೀವು. ಅಷ್ಟು ಸಾಧಾರಣವಾಗಿರ್ತಾರೆ. ಸಿಂಪ್ಲಿಸಿಟಿ, ಅದೇ ಗುರು ಅನ್ನೋದು. ಗುರುವಿಗೆ ಸಿಂಪ್ಲಿಸಿಟಿ ಇರಬೇಕು. ಯಾವಾಗ ನೀವು ಪಟೋಟ ವೈಭವ ಮಾಡ್ತೀರಾ, ಆಟೋಮೆಟಿಕ್ ಆಗಿ ನಿಮಗೆ ಲಸ್ಟ್ ಅಂತೀವಿ, ಆಸೆಗಳು. ಲಸ್ಟ್ ಅನ್ನೋದು ಆಸೆ. ಆಸೆ ಕಡೆ ನೀವು ಯಾವಾಗ ಬೀಳ್ತೀರಾ? ಮುಕ್ತಿಗೆಲ್ಲಿದ್ದಾರಿ? ಆದ್ರೆ ಲೋಕ ಕಲ್ಯಾಣ ಮಾಡೋದಕ್ಕೆ ನೋಡಿ, ಈಗ ನಾನು ಆಶ್ರಮ ತಗೊಂಡಿದ್ದೀನಿ, ಮಾತಿ ಹೇಳ್ತೀನಿ. ಇಲ್ಲಿರೋ ನೀವು ಊಟ ಹಾಕೋದು ಎಲ್ಲಿ ಬೋಲಿ ದುಡ್ಡಿ? ನಾನು ಯಾರು ಕೊಡ್ತಾರೆ ದುಡ್ಡು ನನಗೆ? ಅದಕ್ಕೆ ನನ್ನ 4 ಜನ ಇದ್ದಾರೆ, ಊಟ ತಿಂಡಿ ಹಾಕ್ಬೇಕು, ನಿಮ್ ಕೈಲಾಗಿದ್ದು ಏನಾದ್ರು ಕೊಡ್ರಯ್ಯ, ಸಹಾಯ ಮಾಡ್ರಯ್ಯ, ಅವ್ರು ಕೊಡ್ತಾರೆ. ಅದನ್ನ ನಾನು ಅವರಿಗೆ ಖರ್ಚು ಮಾಡ್ಬೇಕೆ ಹೊರತು ಈ ತರ ಪೇಟ ಕಟ್ಕೋ, ಚಿನ್ನದ್ದು ಇದು ಮಾಡ್ಕೋ. ನೆಸೆಸಿಟಿ ನೀಡ್ಸು. ಪಾತ್ರೆ ತೆಗಿ, ಚೇರ್ ಬೇಕು, ಟೇಬಲ್ ಬೇಕು, ಕೂತ್ಕೊಳ್ಳೋದಕ್ಕೆ ಚಾಪೆ ಬೇಕು, ಮಲ್ಕೊಳ್ಳೋದಕ್ಕೆ ಹೊರಗೆ ಬೇಕು, ನೀಡ್ಸ್ ಇದು. ಇದಕ್ಕೆ ಅದನ್ನ ವಿನಿಯೋಗ ಮಾಡಬಹುದೇ ಹೊರತು ಈ ತರ ಅದ್ದೂರಿಯಾಗಿ ನೀವು ಅದೆಲ್ಲ ಮಾಡೋದು ಸರಿ. ಆ ದುಡ್ಡನ್ನು ಒಳ್ಳೆ ಕಾರ್ಯಕ್ಕೆ ನೀವು ಖರ್ಚು ಮಾಡಬೇಕು. ನನ್ನ ಪ್ರೊಜೆಕ್ಷನಿಗೋಸ್ಕರ, ನನ್ನ ನೀವು ಹೇಳಿದ್ರಲ್ಲ ಪ್ರಭಾವ ಏನ್ ಮಾಡಿದ್ದಾರೆ ಅಂತ, ಅದನ್ನ ಹೊರಗೆ ತೋರಿಸೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಆಗಿ ಇದನ್ನೆಲ್ಲ ಮಾಡೋದು, ಅದು ಸರಿ ಇಲ್ಲ. ಅಂದ್ರೆ ಒಂದೇನಾಗತ್ತೆ ಅಂತಂದ್ರೆ, ದೇವಸ್ಥಾನಗಳಲ್ಲಿ ಭಗವಂತನ ಇವತ್ತು ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಬರೀ ಚಿನ್ನದ ಅಲಂಕಾರ ಭಗವಂತ, ತಲೆಯಿಂದ ಹಿಡಿದು ಕಾಲ್ಕಿಂತ. ಶ್ರೀನಿವಾಸ ಅಥವಾ ರಾಮನೋ ಕೃಷ್ಣನೋ ಯಾರೋ ಭಗವಂತ ಬಂದು ನಿಮ್ಮ ಹತ್ರ ನನಗೆ ಚಿನ್ನದ ಕಿರೀಟ ಕೊಡು, ವಜ್ರ ವೈಡೂರ್ಯ ಕೊಡು ಅಂತ ಭಗವಂತ ಕೇಳಿದ್ನ? ಕೇಳಿಲ್ಲ. ಮತ್ತೆ ಯಾಕೆ ನೀವು ದೇವರಿಗೆ ಎಲ್ಲ ಹಾಕ್ತೀರಾ? ಅದು ದೇವ್ರ ಕಂಡ್ರಿಗೆ ಅದಕ್ಕೆ ಹಾಕಿದೀವಿ. ಅದು ಕೇಳದೇನೋ ದೇವರಿಗೆ ಹಾಕಿ ಭಗವಂತನ ವಿಚಿತ್ರವಾಗಿ ನೋಡೋದಕ್ಕೆ ಆಸೆ ಮನುಷ್ಯನಿಗೆ. ಒಂದ್ ದಿವಸ ಹೂವಿನ ಅಲಂಕಾರ, ಒಂದ್ ದಿವಸ ಚಿನ್ನ, ಇನ್ನೊಂದು ದಿವಸ ಮತ್ತೊಂದು ಬಟ್ಟೆ ಅಲಂಕಾರ. ಹಾಗೆ ಒಂದು ಗುರುಗಳನ್ನ ಭಗವಂತನ ಸ್ಥಿತಿಯಲ್ಲಿಟ್ಟು ನೋಡ್ತಾರೆ ಶಿಷ್ಯರು, ಅಭಿಮಾನಿಗಳು. ಸೊ ಅವನಿಗೆ ಅದು ಮಾಡೋದು ತಪ್ಪಿಲ್ಲ. ಇದು ಇನ್ನೊಂದು ವಾದ. ಸೊ ಅವನನ್ನ ನೀವು ಪಲ್ಲಕ್ಕಿ ಅವನ್ ಕೇಳಲ್ಲ, ಆದ್ರೆ ಭಗವಂತನ ರೀತಿ ನಾನು ನೋಡ್ತೀನಿ ನಿನ್ನ, ನೀನ್ ಕೂತ್ಕೊಂಡು ಬರಯ, ಹಾಗೆ ನಾನೇ ಅವನಿಗೆ ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಜನಗಳು ಕಲೆಕ್ಟ್ ಮಾಡಿರೋ ದುಡ್ಡನ್ನ ಅನ್ನೆಸೆಸರಿಯಾಗಿ ಇದಕ್ಕೆಲ್ಲ ಖರ್ಚು ಮಾಡೋದು ಸರಿ ಇಲ್ಲ. ಈಗ ನಮ್ಮ ಇವರು, ನಿಮ್ಮ ಹೆಸರೇನಿದೆ? ನೀವು ನನ್ನ ಕರಿತೀರಾ ನಿಮ್ಮ ಊರಿಗೆ, ನಾನು ಬರ್ತೀನಿ, ನಂಗೆ ನೀವು ಹಾರ ಹಾಕ್ತೀರಾ, ನಿಮಗೊಂದು ಆನಂದ. ಗುರುಗಳು ಬಂದಿದ್ದಾರೆ ಹಾರ ಹಾಕ, ಏನೋ ಅವ್ರಿಗೆ ನಮ್ಮಲ್ಲಿ ಏನು ವಿಶೇಷವಾಗಿರೋದು ಏನಿದೆ ನಮ್ಮ ಊರಲ್ಲಿ, ಅದನ್ನ ಅವರಿಗೆ ದಾನ ಕೊಡೋಣ. ಇದು ನಿಮ್ಮ ಬಯಕೆ, ನೀವು ನನಗೋಸ್ಕರ ಖರ್ಚು ಮಾಡೋದು ತಪ್ಪಿಲ್ಲ. ಆದ್ರೆ ನಿಮ್ಮ ಹತ್ರ ಸಂಗ್ರಹ ಮಾಡಿ ಆ ಮಾಡಿದ ಹಣವನ್ನ ನಾನು ಖರ್ಚು ಮಾಡಬಾರ್ದು. ಡಿಫರೆನ್ಸ್ ಗೊತ್ತಾಯ್ತು ನಿಮಗೆ? ಅಂದ್ರೆ ಏನ್ ನಡೀತಿದೆ ಅಂದ್ರೆ, ಹಣ ಹೊರಗಡೆಯಿಂದ ಬರುತ್ತೆ, ಗುರುಗಳೇ ಖರ್ಚು ಮಾಡ್ತಾರೆ. ಕೇಳಿದ್ರೆ ಏನ್ ಹೇಳ್ತಾರೆ? ನನ್ನ ದೇವರಾಗಿ ನೋಡ್ತಾರೆ ಅವರು, ಅದಕ್ಕೋಸ್ಕರ ನಾನು ಈ ತರ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ ಅಂತಾರೆ. ಸರಿ, ನೀವೇ ನೋಡಿ, ಲಾಜಿಕ್ ಯೋಚನೆ ಮಾಡ್ಬೋದು. ನೀವು ಮಾಡಿದ್ರೆ ತಪ್ಪಿಲ್ಲ, ಆ ಕೆಲಸ ನಾನ್ ಮಾಡೋದು ತಪ್ಪು, ಅಷ್ಟೇ ವ್ಯತ್ಯಾಸ. ನಾನ್ ಮಾಡಬಾರ್ದು, ನೀವು ಮಾಡ್ಬೋದು. ನನ್ನ ಫಲಕ್ಕೆ ನೀವು ಕರ್ಕೊಂಡು ಹೋಗ್ಬೋದು, ರೆಡ್ ಕಾರ್ಪೆಟ್ ಹಾಕಿ ನನಗೆ ಇನ್ವಿಟೇಷನ್ ಕೊಡ್ಬೋದು, ನೀವು ತಪ್ಪಿಲ್ಲ. ನಿಮ್ ಕಾಸು ತಪ್ಪಿಲ್ಲ. ಆದ್ರೆ ನಿಮ್ಮ ಹತ್ರ ಕಾಸು ತಗೊಂಡು ನಾನು ಇದನ್ನೆಲ್ಲ ಪ್ರೊಜೆಕ್ಟ್ ಮಾಡಿ ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ.
ನೀವು ನಂಗೇನು ಕಾಸು ಕೊಟ್ರಿ? ಕ್ರಿಟ್ ಹಾಕೊಂಡ್ ಕೊಟ್ರ? 5-6 ಜನ ಇಟ್ಕೊಂಡಿದ್ದೀನಿ, ಊಟ ತಿಂಡಿ ಯಾಕೆ ನಂಗೆ 50,000 ಕೊಡ್ತೀರಾ, 5,000 ಕೊಡ್ತೀರಾ? ನಾನು ತಗೊಂಡೋಗ್ಬಿಟ್ಟು ಯಾವ್ದನ್ನ ಏನೋ ಬೇರೆ ಏನೋ ಖರ್ಚು ಮಾಡೋದು ತಪ್ಪು. ಬಟ್ ನೀವು ಮಾಡ್ಬೋದು, ನಾವು ಮಾಡ್ಬಾರ್ದು.